ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಕಾರ್ಯದರ್ಶಿಗಳಾದಂತಹ ಜನಾಬ್ ಇಮ್ತಿಯಾಜ್ ಹುಸೇನ್ ಸರ್ ಅವರೇ, ಕೋಶಾಧಿಕಾರಿಗಳಾದಂತಹ ಅಬೂಬಕರ್ ಸರ್ ಅವರೇ, ಹಾಗೂ ಉಪಸ್ಥಿತರಿರುವ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೇ, ನೆರೆದಿರುವಂತಹ ಪೋಷಕ ಬಂಧುಗಳೇ, ವಿದ್ಯಾರ್ಥಿಗಳು, ಇಂದಿನ ವಿದ್ಯಾರ್ಥಿಗಳು ಮುಂದಿನ ದೇಶದ ರೂವಾರಿಗಳು. ಒಂದು ಸುದೃಢ ದೇಶವನ್ನು, ನಾಡನ್ನು ಕಟ್ಟುವಂತಹ ಸಾಮರ್ಥ್ಯ ಉಳ್ಳಂತಹ ಈ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಂಥವರೇ ಪೋಷಕರು, ಶಿಕ್ಷಕರು ಹಾಗೂ ಅವರು ಕಲಿಯುವಂತಹ ಶಾಲೆಯ ಆಡಳಿತ ಮಂಡಳಿಯವರು. ಈ ಮೂವರು ಪರಸ್ಪರ ಸಹಕರಿಸಿದಲ್ಲಿ ಮಾತ್ರ ಒಂದು ಶಿಕ್ಷಣ ಸಂಸ್ಥೆ ತನ್ಮೂಲಕ ಅಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು. ಆ ನಿಟ್ಟಿನಲ್ಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಅಧೀನ ಸಂಸ್ಥೆಯಲ್ಲಿ ಕಲಿಯುತ್ತಿರುವಂತಹ SSLC ಪರೀಕ್ಷೆಯನ್ನು ಎದುರಿಸಲಿರುವಂತಹ ವಿದ್ಯಾರ್ಥಿಗಳ ಪೋಷಕರು, ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯವರು ನಾವಿಂದಿಲ್ಲಿ ನೆರೆದಿದ್ದೇವೆ. SSLC ಹೆಸರೇ ಸೂಚಿಸುವಂತೆ ಸೆಕೆಂಡರಿ ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್. ಇದು ಶಾಲಾ ಶಿಕ್ಷಣದ ಅಂತಿಮ ಹಂತವಾಗಿದ್ದು ಮುಂದಿನ ವಿದ್ಯಾಭ್ಯಾಸ ಮತ್ತು ಭವಿಷ್ಯದ ವೃತ್ತಿ ಜೀವನಕ್ಕೆ ಭದ್ರವಾದಂತಹ ನೆಲೆ ಕಲ್ಪಿಸುತ್ತದೆ. SSLC ಪರೀಕ್ಷೆಯು ವಿದ್ಯಾರ್ಥಿಗಳ ಅಕಾಡೆಮಿಯ ಜ್ಞಾನವಷ್ಟೇ ಅಲ್ಲ, ಅವರ ಪರಿಶ್ರಮ, ಶಿಸ್ತು, ಸಮಯ ನಿರ್ವಹಣಾ ಸಾಮರ್ಥ್ಯಗಳನ್ನು ಕೂಡ ಮೌಲ್ಯಮಾಪನ ಮಾಡುತ್ತದೆ. SSLC ಪರೀಕ್ಷಾ ಫಲಿತಾಂಶವು ಮುಂದಿನ ಶಿಕ್ಷಣಕ್ಕೆ ಪ್ರಮುಖ ಆಧಾರವಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಆಸಕ್ತಿ, ಸಭೆಗೆ ಆಗಮಿಸಿದಂತಹ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಕನ್ವೀನರ್ ಆದ MH ಮಲಾರ್ ಸರ್ ಅವರಿಗೆ ನಾನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಈಗ SSLC ಪರೀಕ್ಷಾ ಫಲಿತಾಂಶವು ಮುಂದಿನ ಶಿಕ್ಷಣಕ್ಕೆ ಪ್ರಮುಖ ಆಧಾರವಾಗುತ್ತದೆ ಹಾಗೂ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯ, ಆಸಕ್ತಿ ಮತ್ತು ಪರೀಕ್ಷಾ ಫಲಿತಾಂಶದ ಆಧಾರದ ಮೇಲೆ ಮುಂದೆ ಆರ್ಟ್ಸ್ ಆಗಲಿ ಅಥವಾ ಕಾಮರ್ಸ್ ಆಗಲಿ ಅಥವಾ ಸೈನ್ಸ್ ಅಥವಾ ITI, ಡಿಪ್ಲೊಮಾ, ಯಾವುದೇ ಕೋರ್ಸ್ ಇವುಗಳನ್ನು ವಿವಿಧ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಈ ಆಯ್ಕೆಯ ಸಂದರ್ಭದಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು SSLC ಫಲಿತಾಂಶ. ಈ ಪರೀಕ್ಷೆಯು ವಿದ್ಯಾರ್ಥಿಯ ಶೈಕ್ಷಣಿಕ ದಿಕ್ಕನ್ನು ನಿರ್ಧರಿಸುವಂತಹ ಮೊದಲ ಬಾಗಿಲು ಎಂದು ಹೇಳಬಹುದು. ಶಿಕ್ಷಣದ ಜೊತೆಗೆ ಬದುಕಿನ ಮೌಲ್ಯಗಳು ಮತ್ತು ಕೌಶಲ್ಯಗಳನ್ನು ಬೆಳೆಸುವಂತಹ ಹಂತವು SSLC. ಈ ಪರೀಕ್ಷೆಯ ತಯಾರಿಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಶಿಸ್ತು, ಪರಿಶ್ರಮ, ಗುರಿ ಸಾಧನೆ, ಆತ್ಮವಿಶ್ವಾಸ, ಹೊಣೆಗಾರಿಕೆ ಮತ್ತು ಸಂಕಷ್ಟಗಳನ್ನು ಎದುರಿಸುವಂತಹ ಸಾಮರ್ಥ್ಯಗಳನ್ನು ಕೂಡ ಪಡೆಯುತ್ತಾರೆ. ಒಟ್ಟಿನಲ್ಲಿ SSLC ಪರೀಕ್ಷೆಯು ಜೀವನದ ಅಂತಿಮ ಗುರಿ ಅಲ್ಲದಿದ್ದರೂ ಅದು ವಿದ್ಯಾರ್ಥಿಯ ಭವಿಷ್ಯದ ನೂರಾರು ಅವಕಾಶಗಳನ್ನು ದಾರಿ ತೆರೆಸುವಂತಹ ಅತ್ಯಂತ ಮಹತ್ವದ ಹಂತ. ಇದು ಶೈಕ್ಷಣಿಕ, ವೃತ್ತಿ ಜೀವನ ಮತ್ತು ವೈಯಕ್ತಿಕ ಅಭಿವೃದ್ಧಿಗೆ ದೃಢವಾದಂತಹ ನೆಲೆ ನಿರ್ಮಿಸುವಂತಹ ಪರೀಕ್ಷೆ. ಈಗ ಇಷ್ಟು ಪ್ರಾಮುಖ್ಯತೆ ಪಡೆದಂತಹ ಪರೀಕ್ಷೆಗೆ ನಮ್ಮ ಮುಂದಿರುವಂತಹ ಪೋಷಕರ ಮಕ್ಕಳನ್ನು ಸಜ್ಜುಗೊಳಿಸಬೇಕಾಗಿದೆ. ಹಾಗೆ ಅದು ನಮ್ಮದು ಕೂಡ ಕರ್ತವ್ಯವಾಗಿದೆ, ಶಿಕ್ಷಕರದ್ದು. ಇಲ್ಲಿ ಪೋಷಕರು, ತಮಗೆ ಗೊತ್ತಿರ್ಬೋದು, ಸಾಮಾನ್ಯ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಂಡರಲ್ಲಿರುವಂತಹ ಎಲ್ಲ ವಿದ್ಯಾಸಂಸ್ಥೆ ಶಿಕ್ಷಕರು ತಮ್ಮಿಂದ ಆಗುವಂತಹ ಮಕ್ಕಳ ಫಲಿತಾಂಶಕ್ಕೋಸ್ಕರ ಏನು ಮಾಡ್ಬೋದು ಅದನ್ನೆಲ್ಲವನ್ನು ಮಾಡುತ್ತಾರೆ. ಇದೀಗ ಪೋಷಕರು ಯಾವ ರೀತಿ ಮಕ್ಕಳಿಗೆ ಈ ಫಲಿತಾಂಶವನ್ನು ಉನ್ನತಗೊಳಿಸಲು ಶಿಕ್ಷಕರೊಂದಿಗೆ ಸಹಕರಿಸಬಹುದು. ಶಿಕ್ಷಕರ ಪ್ರಯತ್ನ ಮಾತ್ರ ಸಾಲದು, ಪೋಷಕರ ಪಾತ್ರ ತುಂಬ ಹಿರಿದು ಇದರಲ್ಲಿ. ಕೆಲವೊಮ್ಮೆ ಇದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಪೋಷಕರು ಎಡವುತ್ತಿದ್ದಾರೆ. ದಯವಿಟ್ಟು
ಸುದೃಢವಾದಂಥ ಮಾನಸಿಕ ಸಾಮರ್ಥ್ಯವನ್ನು ಹೊಂದಿದ ಮಗು, ಅದೇ ರೀತಿ ದೈಹಿಕ ಆರೋಗ್ಯವನ್ನು ಹೊಂದಿದ ಮಗು ಉತ್ತಮ ಫಲಿತಾಂಶವನ್ನು ತರಲು ಸಾಧ್ಯ. ಈಗ ಮಾನಸಿಕ ಆರೋಗ್ಯವನ್ನು ಮಕ್ಕಳಲ್ಲಿ ಉತ್ತಮಗೊಳಿಸಬೇಕಾದರೆ ಅದರಲ್ಲಿ ಪೋಷಕರ ಪಾತ್ರ ತುಂಬ ದೊಡ್ಡದು. ಸಾಮಾನ್ಯವಾಗಿ ನನ್ನ ಅನುಭವದಲ್ಲಿ ನಾನು ನೋಡಿದ ಪೋಷಕರಿಂದ ಬರುವಂತಹ ಮಾತುಗಳು ನಕಾರಾತ್ಮಕವಾದಂತಹ ಪದಗಳು, ನೆಗೆಟಿವ್ ವರ್ಡ್ಸ್. ನಮಗೆ ಗೊತ್ತಿದೆ ಪೋಷಕರು ತಿಳ್ಕೊಳ್ಳೋದು ಅಂತಹ ಮಾತುಗಳು ಮಕ್ಕಳ ಮೇಲೆ ತುಂಬ ಪ್ರಭಾವ ಬೀರ್ಬೋದು ಅಂತ ಹೇಳಿ. ಖಂಡಿತವಾಗಿ ಅದು ಪ್ರಭಾವ ಬೀರುತ್ತದೆ, ಅದು ನೆಗೆಟಿವ್ ಪ್ರಭಾವವನ್ನು ಬೀರುತ್ತೆ. ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಬೇಕಿದ್ರೆ ನಿಮ್ಮಿಂದ ಬರುವಂತಹ ಪಾಸಿಟಿವ್ ವರ್ಡ್ಸ್, ನನ್ನ ಮಗ ಅಥವಾ ಮಗಳು ಮಾಡ್ತಾಳೆ, ನನಗೆ ಧೈರ್ಯ ಇದೆ. ನೋಡಿ, ನನಗೆ ಯಾವತ್ತೂ ನಾನು ಪೇರೆಂಟಲ್ಲಿ ಹೇಳ್ತೇನೆ, ಮಕ್ಕಳಿರುವಾಗ ನಮಗೆ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಮಕ್ಕಳ ಮುಂದೆ. ನಮ್ಮಲ್ಲಿ ನಾನು ಪೇರೆಂಟ್ಸಲ್ಲಿ ಯಾವಾಗಲೂ ಹೇಳೋದು, ಪೇರೆಂಟ್ಸ್ ಮೀಟಿಂಗಿಗೆ ಟೀಚರ್ಸ್ ಕರೆದಾಗ 10 ಕಂಪ್ಲೇಂಟ್ ಹೇಳುವಾಗ 2 ಒಳ್ಳೆಯದನ್ನಾದರೂ ಹೇಳಿ ಮಗುವಿನ ಮುಂದೆ. ಅದು ಹೇಳುವುದೇ ಇಲ್ಲ ನಮ್ಮ ಪೇರೆಂಟ್ಸ್. ಕಂಪ್ಲೇಂಟ್ಸ್ ಹೇಳ್ತಾರೆ. ಶಾಲೆಗೆ ಬರೋದು ಅವರು ಕಂಪ್ಲೇಂಟ್ಸ್ ಸ್ಟಾರ್ಟ್ ಮಾಡೋದು. ಕಂಪ್ಲೇಂಟ್ಸ್ ನಾನು ಹೇಳೋದು ಬೇಡ ಅಂತ ಹೇಳೋದಲ್ಲ, ಅದರ ಜೊತೆಗೆ ಮಗುವಿನ ಪ್ರತಿಯೊಂದು ಮಗು ಯುನೀಕ್ ಆಗಿರ್ತದೆ, ಒಳ್ಳೆತನ ಇದ್ದೇ ಇರ್ತದೆ ಮಗುವಿನಲ್ಲಿ. ಆ ಒಳ್ಳೆಯದನ್ನು ಕೂಡ ಶಿಕ್ಷಕರ ಮುಂದೆ, ಮಗುವಿನ ಮುಂದೆ ಪ್ರಸ್ತುತಪಡಿಸಿ ಮಕ್ಕಳಲ್ಲಿ, ಮನೆಯಲ್ಲಿ ಕೂಡ ಸಾಧ್ಯವಾದಷ್ಟು ನಿನ್ನಿಂದ ಸಾಧ್ಯವಿದೆ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ನನಗೆ ವಿಶ್ವಾಸ ಇದೆ, ನನ್ನ ಮಗು ಇದನ್ನು ಮಾಡ್ತದೆ ಅಥವಾ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸ್ತದೆ. ಇಂತಹ ಮಾತುಗಳನ್ನು ಪದೇ ಪದೇ ಹೇಳುವ ಮೂಲಕ ಅವರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಬೋದು. ಅದೇ ಸ್ಥಾನದಲ್ಲಿ ನಿಮ್ಮ ಮೂದಳಿಕೆ ಆಗಿರಲಿ ಅಥವಾ ಹೋಲಿಕೆ, ದಯವಿಟ್ಟು ಕಂಪ್ಯಾರಿಸನ್, ನೆರೆಕೆರೆಯ ಮಗುವಿನೊಂದಿಗೆ ಇಲ್ಲದೇ ಇದ್ದಲ್ಲಿ ಕುಟುಂಬದ ಯಾವುದೋ ಒಂದು ಮಗುವಿನೊಂದಿಗೆ ಹೋಲಿಸುವಂಥದ್ದು, ಇದೆಲ್ಲ ಮಗುವಿನ ಆತ್ಮವಿಶ್ವಾಸವನ್ನು ಕುಗ್ಗಿಸ್ತದೆ. ಕಲಿಸುವಂಥದ್ದನ್ನು ನಾವು ಶಿಕ್ಷಕರು ಶಾಲೆಯಲ್ಲಿ ಮಾಡ್ಬೋದು, ಕಲಿಸ್ತೇವೆ ನಾವು. ಆದರೆ ಆ ಕಲಿಸಿದ್ದನ್ನು ಮಗು ಅರ್ಥ ಮಾಡಿಕೊಂಡು ಪರೀಕ್ಷೆಗೆ ಬರೆಯುವ ಸಾಮರ್ಥ್ಯವನ್ನು ಮೂಡಿಸುವಲ್ಲಿ ಪೋಷಕರ ಪಾತ್ರ ತುಂಬ ಇದೆ. ನಾವು ಯಾವ ಪೋಷಕರಲ್ಲೂ ಕೂಡ ನೀವು ಕಲಿಸಿ ಎಂದು ಹೇಳುವುದಿಲ್ಲ. ಸಾಮಾನ್ಯವಾಗಿ ಯಾವ ಶಾಲೆಯ ಶಿಕ್ಷಕರು ಕೂಡ ಮನೆಯಲ್ಲಿ ನೀವು ಕಲಿಸಿ ಅಂತ ಅಂದರೆ SSLC ಮಕ್ಕಳಿಗೆ ಕಲಿಸಲಿಕ್ಕೆ ಪೇರೆಂಟ್ ಒಟ್ಟಿಗೆ ಅವರು ಇರುವುದೇ ಇಲ್ಲ, ಅವರು ಇರುವುದೇ ಟೀಚರ್ಸ್ ಒಟ್ಟಿಗೆ. ವಿಶೇಷ ತರಗತಿ ಆಗಲಿ ಇನ್ನು ಮುಂದಿನ ದಿನಗಳಲ್ಲಿ ಮಕ್ಕಳು ನಿಮ್ಮ ಜೊತೆಯಲ್ಲಿ ಇರುವುದೇ ಭಾರಿ ಕಡಿಮೆ ಅಂತೇಳಿ ಹೇಳ್ಬೋದು. ಪರೀಕ್ಷೆ ಸಂದರ್ಭದಲ್ಲಿ ಅವರಿರುವುದೇ ಶಿಕ್ಷಕರೊಂದಿಗೆ. ನೀವು ಮಾಡಬಹುದಾದದ್ದು ಒಂದು, ಅವರ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುವಂಥದ್ದು, ಅವರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥದ್ದು, ಅವರನ್ನು ಒಳ್ಳೆಯ ಮಾತುಗಳು, ಹೊಗಳಿಕೆಯ ಮೂಲಕ ಆಗಿರ್ಬೋದು. ಅವರು ಏನಾದರೂ ಒಂದು ಒಳ್ಳೆಯದನ್ನು ಮಾಡಿದ ಕೂಡಲೇ ಅದಕ್ಕೆ ಯಾಕೆ ಕಂಜೂಸ್ ಮಾಡಬೇಕಾದ ಅಗತ್ಯ ಇಲ್ಲ. ಮಕ್ಕಳನ್ನು ಹೊಗಳಿ. ನೀವು ಪ್ರತಿ ತಂದೆ ತಾಯಿಗೆ ಅವರವರ ಮಕ್ಕಳ ಮೇಲೆ ಪ್ರೀತಿಯೂ ಇರ್ತದೆ, ವಿಶ್ವಾಸವೂ ಇರುತ್ತದೆ. ಆದರೆ ಅದನ್ನು ವ್ಯಕ್ತಪಡಿಸಿ. ನೀವು ಬಾಯಲ್ಲಿ ಹೇಳಿದರೆ ಮಾತ್ರ ಅದನ್ನು ಮಕ್ಕಳು ಅರ್ಥ ಮಾಡಿಕೊಳ್ತಾರೆ ವಿನಃ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂಥೇಳಿ ಮಕ್ಕಳಿಗೆ ತಿಳಿಯುವುದಿಲ್ಲ. ಮತ್ತು ಅದು ತಿಳಿಯುವ ಪ್ರಾಯ ಕೂಡ ಅಲ್ಲ. ಅದು ತಿಳಿಬೇಕಿದ್ರೆ ಸಾಮಾನ್ಯ 30-40 ವರ್ಷ ಆಗಬೇಕು. ನಮ್ಮ ಅಪ್ಪ ಅಮ್ಮನಿಗೆ ನಮ್ಮಲ್ಲಿ ಪ್ರೀತಿ ಇತ್ತು, ನಮ್ಮನ್ನಾಗ ಮಾಡಿದವರು ಸರಿಯಾದದಕ್ಕೆ ಅಂತೇಳಿ. ಈಗಿನ ಪ್ರಾಯ ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಾಯ ಅಲ್ಲ. ಸೊ ದಯವಿಟ್ಟು ಪೋಷಕರು ಇದರ ಬಗ್ಗೆ ಗಮನ ಹರಿಸಿ ಮತ್ತು ಮಕ್ಕಳಿಗೆ ಮನೆಯಲ್ಲಿ ಶಾಂತವಾದಂಥ ಓದುವ ವಾತಾವರಣವನ್ನು ಕಲ್ಪಿಸಿಕೊಡಿ. ಪ್ರಶಾಂತವಾದಂತಹ ವಾತಾವರಣ, ಗಲಭೆ ಮತ್ತು ಸದ್ದಿನಿಂದ ಮುಕ್ತವಾದಂತಹ ವಾತಾವರಣವನ್ನು ಕಲ್ಪಿಸಿಕೊಡಬೇಕಾದದ್ದು ಪೋಷಕರ ಕರ್ತವ್ಯ. ಸಾಮಾನ್ಯವಾಗಿ ಎಲ್ಲ ಪೇರೆಂಟ್ಸಿದು ಒಂದೇ ಕಂಪ್ಲೇಂಟ್ ನಮಗೆ ಬರೋದು, ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಾರೆ ಅಂತೇಳಿ. ಇಡೀ ದಿವಸ ಮೊಬೈಲಲ್ಲಿರ್ತಾರೆ. ಮೊಬೈಲ್ ಯಾರದ್ದು ಕೇಳಿದರೆ ಅಮ್ಮನದ್ದು. 90% ಆನ್ಸರ್ ಬರೋದು ಅಮ್ಮನ ಮೊಬೈಲ್. ಯಾಕೆ ಸ್ವಲ್ಪ ಸಮಯಕ್ಕೆ ಅಮ್ಮನಿಗೆ ಮೊಬೈಲನ್ನು ದೂರ ಇಡಬಾರ್ದಾ? ನೋಡಿ, ಮಕ್ಕಳು
ಹೇಳಿಕೊಟ್ಟದನ್ನು ಕಲಿಯುವವರಲ್ಲ, ನಾವು ಮಾಡುವುದನ್ನು ನೋಡಿ ಕಲಿಯುವವರು. ಇಮಿಟೇಷನ್. ನೀವು ಬಾಯಲ್ಲಿ ಮಗುವಿಗೆ ಎಷ್ಟು ಹೇಳಿದರೂ ಅದನ್ನು ಅವರು ಕೇಳುವುದಿಲ್ಲ. ನೀವು ಮಾಡಿ. ನೀವು ಮಕ್ಕಳು ನಾನು ಹೇಳಿದೆ ಮೊದಲೇ, ನಿಮ್ಮ ಜೊತೆಯಲ್ಲಿ ಅವರು ಇರೋದು ತುಂಬ ಕಡಿಮೆ ಸಮಯ. ಇನ್ನು ಹೆಚ್ಚಿನ ಸಮಯವನ್ನು ಅವರು ಶಾಲೆಯಲ್ಲಿ ಶಿಕ್ಷಕರೊಂದಿಗೆ ಕಳೀತಾರೆ ಪರೀಕ್ಷೆ ಹತ್ತಿರ ಬರುವಾಗ. ನಿಮ್ಮ ಜೊತೆಗೆ ಸ್ವಲ್ಪವೇ ಸಮಯ ಇನ್ನು ಕಳೆಯುವುದು. ಆ ಸಮಯದಲ್ಲಿ ನೀವು ಸ್ವಲ್ಪ ಮೊಬೈಲ್ ಮತ್ತು ಟಿ ವಿಯನ್ನು ದೂರ ಇಟ್ಟರೆ ನಿಮಗೆ ಮಗುವಿನಲ್ಲಿ ಅದನ್ನು ಹೇಳುವ ಅಧಿಕಾರ ಇರ್ತದೆ. ನೀವು ಮೊಬೈಲ್ ಹಿಡ್ಕೊಂಡು ನೀನು ಮೊಬೈಲ್ ನೋಡಬೇಡ, ಓದು ಹೇಳಿದರೆ ಆ ಮಗು ಓದುವುದಿಲ್ಲ. ಸೊ ದಯವಿಟ್ಟು ಮಗುವಿಗೆ ಕಲಿಯುವಂತಹ ವಾತಾವರಣವನ್ನು ಮನೆಯಲ್ಲಿ ಓದುವ ಸಂದರ್ಭದಲ್ಲಿ ಶಾಂತ ವಾತಾವರಣವನ್ನು ಕಲ್ಪಿಸಿಕೊಡ್ಬೇಕು. ಇನ್ನು ಮಕ್ಕಳ ಆರೋಗ್ಯ ನೋಡಿ, ಒಂದು ಸಣ್ಣ ಅನಾರೋಗ್ಯ ಕೂಡ ಅವರ 3-4 ದಿವಸದ ಸ್ಟಡೀಸಾಗೆ ಇಫೆಕ್ಟ್ ಆಗ್ತದೆ. ಇನ್ನು ಹಾರ್ಡ್ಲಿ ನಮಗೆ ನಮ್ಮ ಕೈಯಲ್ಲಿರುವಂಥದ್ದು ಜಾನ್ವರಿ ಮತ್ತು ಫೆಬ್ರವರಿ 2 ತಿಂಗಳು ಮಾತ್ರ. ಮಾರ್ಚಲ್ಲಿ ಪರೀಕ್ಷೆಗಳು ಸ್ಟಾರ್ಟ್ ಆಗ್ತದೆ, ಅದರ ಜೊತೆ ಫೆಬ್ರವರಿಯಲ್ಲಿ ರಂಜಾನ್ ಮಂತ್ ಕೂಡ ಸ್ಟಾರ್ಟ್ ಆಗ್ತದೆ. ಸೊ ನಮ್ಮಲ್ಲಿ ಕೆಲವು ದಿನಗಳು ನಮ್ಮ ಕೈಯಲ್ಲಿರೋದು ಮಕ್ಕಳ ಆರೋಗ್ಯದ ಬಗ್ಗೆ ತುಂಬ ಗಮನ ಹರಿಸಬೇಕಾಗ್ತದೆ. ಹೆಚ್ಚಿನ ಮಕ್ಕಳು ಬೆಳಿಗ್ಗೆ ಬರ್ತಾರೆ ಸ್ಪೆಷಲ್ ಕ್ಲಾಸಿಗೆ, ಪೇರೆಂಟ್ ಬಂದರೆ ಹೇಳೋದು ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಮಾಡೋದಿಲ್ಲ ಅಂಥೇಳಿ. ನೋಡಿ, ಒಂದು ಖಾಲಿ ಹೊಟ್ಟೆಯಲ್ಲಿ ಬಂದ ಮಗು ಸಂಜೆ ನಾವು ಶಾಲೆ ಬಿಡುವಾಗ, ಈಗ ಪ್ರೆಸೆಂಟ್ 5:36 ಆಗ್ತದೆ, ಮನೆಗೆ ಮುಟ್ಟುವಾಗ ಎಷ್ಟು ಗಂಟೆ ಆಗ್ಬೋದು? ಈ ಗ್ಯಾಪಲ್ಲಿ ನಮ್ಮ ಕಣ್ಣು ತಪ್ಪಿದರೆ ಮಕ್ಕಳು ತಿನ್ನುವಂಥದ್ದು ಅಂಗಡಿಯ ಪ್ಯಾಕೆಟ್ಸ್ಗಳು, ಕುರ್ಕುರೆ, ಇಲ್ಲದಿದ್ದರೆ ಐಸ್ ಕ್ರೀಮ್ಗಳು ಸಣ್ಣ ಸಣ್ಣ, ಅದು ಕೂಡ ಒಳ್ಳೆಯದೇನಲ್ಲ, ಲೋಕಲ್ ಶಾಪಲ್ಲಿ ಸಿಗುವಂಥದ್ದು. ನೋಡಿ, ನಮಗೆ ಎಷ್ಟು ಇದಕ್ಕೆ ಎಷ್ಟು ನಾವು ಇದನ್ನು ನಾವು ಕಲಿಸುವುದಾ ಅಥವಾ ಇದನ್ನು ನೋಡೋದು? ಪ್ರತಿಯೊಂದು ಮಕ್ಕಳ ಬ್ಯಾಗ್ ಚೆಕ್ ಮಾಡಿದರೆ ನಮಗೆ ಸಿಗುವುದು ಇಂಥ ವಸ್ತುಗಳು. ಓಕೆ, ಸ್ಕೂಲಿಗೆ ಬರುವಾಗ ಏನಾದರೂ ಸ್ನ್ಯಾಕ್ಸ್ ಒಳ್ಳೆಯದು, ಅವರ ಆರೋಗ್ಯಕ್ಕೆ ಬೇಕಾದಂಥ ಫ್ರೂಟ್ಸ್ ಏನಾದರೂ ಹಾಕಿಕೊಡಿ ಎಷ್ಟು ಹೇಳಿದರೂ ಕೂಡ ಪೇರೆಂಟ್ ಹಣ ಕೊಟ್ಟು ಬಿಡ್ತಾರೆ. ಬೆಳಗಿನ ಬ್ರೇಕ್ಫಾಸ್ಟ್ ಇಲ್ಲ, ಕೆಲವೊಮ್ಮೆ ಮಧ್ಯಾಹ್ನದ ಲಂಚ್ ಕೂಡ ಇಲ್ಲ. ನಾವು ಸ್ವಲ್ಪ ಟೀಚರ್ಸ್ನವರು ಲಂಚ್ ನೋಡೋದನ್ನು, ಲಂಚ್ ಬಾಕ್ಸ್ ಚೆಕ್ ಮಾಡೋದನ್ನು ಬಿಟ್ಟರೆ ಲಂಚ್ ಬಾಕ್ಸ್ ಇಲ್ಲ. ಮತ್ತೆ ನೋಡಿ, ಇದೆಲ್ಲ ನಾವು ಟೀಚರ್ಸ್ ಮಾಡುವಂಥ ಕೆಲಸ ಅಲ್ಲ, ಇದು ಪೋಷಕರ ಕರ್ತವ್ಯ. ಮಗು ಏನು ಆಹಾರ ತಗೊಳ್ತದೆ, ಬೆಳಿಗ್ಗೆ ಆಹಾರ ಕೊಡದೆ ಶಾಲೆಗೆ ಖಂಡಿತವಾಗಿ ಕೂಡ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡದೆ ಬಂದರೆ ಆ ಮಗುವಿಗೆ ಕಲೀಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮಲ್ಲಿ ಯಾಕೆ ಇಷ್ಟು ಕಷ್ಟ ಆಗ್ತದೆ ಹೇಳಿದರೆ ಇದುವೇ ನಮ್ಮದು ರೀಸನ್. ಇದೀಗ ನಮ್ಮೊಂದಿಗೆ ಸೇರಿದ್ದಾರೆ ಸೈಯದ್ ಜಲಾಲ್ ತಂಗಲ್ ಹಳೇಕಲ. ಇವರಿಗೆ ನಾನು ಪೋಷಕರು ಹಾಗೂ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರೆಲ್ಲರ ಪರವಾಗಿ ಹಾರ್ದಿಕವಾಗಿ ಈ ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೊ ವಿದ್ಯಾರ್ಥಿಗಳ ಆಹಾರದ ಪದ್ಧತಿ, ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಆರೋಗ್ಯಯುತ ಆಹಾರವನ್ನು ಪಡೆದುಕೊಳ್ಳುವುದನ್ನು ಪೋಷಕರು ಖಚಿತಪಡಿಸಿಕೊಳ್ಳಿ. ಓದದೆ ಹೊಟ್ಟೆಗೆ ತಿನ್ನದ ಮಕ್ಕಳು ಖಂಡಿತ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಕಲಿಬಹುದು ಅವರು, ಆದರೆ ಅದನ್ನು ಅವರು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಸಭೆ ಸಮಾರಂಭಗಳು, ದಯವಿಟ್ಟು ನಿಮ್ಮ ಕುಟುಂಬದಲ್ಲಿ ನಡೆಯುವಂತಹ ಸಮಾರಂಭಗಳಿಗೆ ನೀವು ಹೋಗಿ, ಮಕ್ಕಳು ಬೇಡ. ಇನ್ನೊಂದು 3 ತಿಂಗಳು ಈಗ ಮಾತಾಡಿಕೊಂಡೆವು ನಾವು, ಅಲ್ಲಿ ಮದುವೆ ಇಲ್ಲಿ ಮದುವೆ, ಇನ್ನು ರಜೆ ಮಾಡಿದರೆ 1 ದಿನ ರಜೆ ಮಾಡಿದರೂ ಅದು ಅವರ ಫಲಿತಾಂಶದ ಮೇಲೆ ತುಂಬ ಇಫೆಕ್ಟ್ ಬೀಳ್ತದೆ. ಅದು ನಿಮಗೆ ಹೇಳುವಾಗ 1 ದಿನ ಅಂಥೇಳಿ ಆ 1 ದಿನದ ಕಂಟಿನ್ಯೂಟಿ ನೆಕ್ಸ್ಟ್ ಡೇಗೆ. ಸೊ 1 ದಿನ ಆಬ್ಸೆಂಟ್ ಆದರೆ ಕಂಟಿನ್ಯೂ 1 ವಾರ ನೆಕ್ಸ್ಟ್ ಯಾವುದು ಕಲಿಸ್ತದೆ ಅದು ಮಕ್ಕಳಿಗೆ ತಲೆಗೆ ಅರ್ಥ ಆಗೋದಿಲ್ಲ. ಸೊ ದಯವಿಟ್ಟು ಆದಷ್ಟು ಮಕ್ಕಳು ರಜೆ ಮಾಡುವುದನ್ನು ತಪ್ಪಿಸಿ ಸಮರ್ಪಕವಾದ ನಿದ್ದೆ. ಕೆಲವು ಓದುವ ಮಕ್ಕಳು ನಿದ್ದೆ ಮಾಡುವುದಿಲ್ಲ, 12 ಗಂಟೆವರೆಗೆ ಓದುವುದು, ಬೆಳಿಗ್ಗೆ ದಯವಿಟ್ಟು ಬೆಳಿಗ್ಗೆ ಎದ್ದು ಓದಲಿ. 10 ಗಂಟೆಯ ನಂತರ ಮಕ್ಕಳನ್ನು ಯಾರನ್ನೂ ಕೂಡ 10-10:30 ಆಮೇಲೆ ನಿದ್ದೆ ಕೆಟ್ಟು ಓದಲಿಕ್ಕೆ ಯಾರಿಗೂ ಬಿಡಬೇಡಿ. ಮಕ್ಕಳಿಗೆ ನಿದ್ದೆ ಅತಿ ಅಗತ್ಯ, ಅದು ಅವರ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರ್ತದೆ. ಇನ್ನು ಶಿಕ್ಷಕರೊಂದಿಗೆ ನಿರಂತರ ಸಂಪರ್ಕ.
ಇದು ನಿಮ್ಮ ಮಗುವಿನ ಫಲಿತಾಂಶದ ಮೇಲೆ ತುಂಬ ಪ್ರಭಾವ ಬೀರುವಂಥದ್ದು. ಯಾವುದೇ ಒಂದು ವಿಷಯದಲ್ಲಿ ನಿಮ್ಮ ಮಗು ಮನೆಯಲ್ಲಿ ಒಂದು ವಿಷಯ ಕಷ್ಟ ಆಗ್ತದೆ ಅಂಥೇಳಿ ಹೇಳಿದರೆ ನಿಮ್ಮಲ್ಲಿ, ದಯವಿಟ್ಟು ಅದನ್ನು ಕೂಡಲೇ ಶಿಕ್ಷಕರಿಗೆ ತಿಳಿಸಿ. ಕೆಲವೊಮ್ಮೆ ಟೀಚರ್ಸಲ್ಲಿ ಮುಕ್ತವಾಗಿ ಮಾತಾಡದಂತಹ ಮಕ್ಕಳು ತಮ್ಮ ಪೋಷಕರೊಂದಿಗೆ ಹೇಳ್ಬೋದು, ಇಂತಹ ಸಬ್ಜೆಕ್ಟ್ ನನಗೆ ಕಷ್ಟ ಆಗ್ತದೆ. ಅದರಲ್ಲಿ ನಿಮಗೆ ಸ್ಕೂಲಿಗೆ ಬಂದು ಹೇಳುವುದಕ್ಕೆ ಏನೂ ಹೇಳಬೇಕು, ನೀವು ಹೇಳಿದರೆ ಮಾತ್ರ ನಮಗೆ ಆ ಮಗುವಿಗೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಯಾವುದೇ ನಾವೀಗ ಪೋಷಕರ ಸಭೆಯನ್ನು ಕರೀತೇವೆ, ಆ ಸಭೆಗೆ ಪೋಷಕರು ಬರ್ತಾ ಇಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ. ದಯವಿಟ್ಟು ನೀವು ಆಲೋಚನೆ ಮಾಡಿ, ಪೋಷಕರ ಸಭೆ ನಾವು ಕರೆಯುವುದು ನಿಮ್ಮ ಮಕ್ಕಳಿಗೋಸ್ಕರ, ನಮಗೋಸ್ಕರ ಅಲ್ಲ. ಪೋಷಕರ ಸಭೆ ಕರೆಯದಿದ್ದರೆ ನಮ್ಮನ್ನು ಪ್ರಶ್ನಿಸುವವರು ಯಾರೂ ಇಲ್ಲ. ನಿಮಗೆ ಪೋಷಕರ ಸಭೆ ಕರೆಯುವಾಗ ನಮ್ಮ ಸಮಯ ವ್ಯರ್ಥ ಆಗ್ತದೆ. ಟೀಚರ್ಸ್ ಇದು ಎಲ್ಲವನ್ನೂ ಇಟ್ಟುಕೊಂಡು ನಿಮ್ಮನ್ನು ಕರೆಯುವುದು ಸ್ಕೂಲಿಗೆ ನಿಮ್ಮ ಸಹಕಾರ ಇದ್ದರೆ ಮಾತ್ರ ಮಕ್ಕಳನ್ನು ನಮಗೆ ಒಳ್ಳೆಯ ಫಲಿತಾಂಶವನ್ನು ಪಡೆಯುವಂತೆ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ದಯವಿಟ್ಟು ಪೋಷಕರು ಯಾವುದೇ ಸಂದರ್ಭದಲ್ಲಿ ಶಾಲೆಯಿಂದ ಕರೆ ಬಂದಾಗ ಅಥವಾ ಶಾಲೆಗೆ ಸಭೆಗೆ ಕರೆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ತಪ್ಪಿಸದಂತೆ ನೋಡಿಕೊಳ್ಳಿ. ಸೊ ನಿಮ್ಮ ಸಹಕಾರ ಇದ್ದರೆ, ನಿಮ್ಮೆಲ್ಲ ಸಹಕಾರದಿಂದ ಹಾಗೂ ನಮ್ಮ ಟೀಚರ್ಸ್ನ ಪರಿಶ್ರಮದಿಂದ ಹಾಗೂ ನಮ್ಮ ಆಡಳಿತ ಮಂಡಳಿಯ ಸಂಪೂರ್ಣ ಸಹಕಾರದೊಂದಿಗೆ ಮುಂದೆ ಪರೀಕ್ಷೆ ಬರೆಯಲಿರುವಂತಹ SSLC ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶ ಬರಬಹುದು ಎಂಬ ಆಶಯದೊಂದಿಗೆ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ.